ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದಲ್ಲಿ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ತುಂಬ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂವಿಂದ ಯಾವುದೇ ತರಹ ವಿಡಿಯೋಸ್ ಮಾಡಿರಲಿಲ್ಲ. ಸುಮಾರು ಒಂದು ವಾರದಿಂದ ಯಾವುದೇ ವಿಡಿಯೋ ಹಾಕಿಲ್ಲ. ಇವತ್ತು ಸ್ವಲ್ಪ ಒಂದು ತುಂಬಾನೇ ಅತಿ ಮುಖ್ಯವಾದಂತಹ ವಿಷಯದ ಬಗ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಏನಂತಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಏನು ಬಿಡಿಯಿಂದ ಮನೆಗಳನ್ನು ನಿರ್ಮಿಸ್ತಾ ಇದೆ, ಅದರಲ್ಲಿ ಸುಮಾರು ಡೂಪ್ಲೆಕ್ಸ್ ಮನೆಗಳನ್ನು ಇವಾಗ ನಿರ್ಮಾಣ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ. ಯಾಕಂತಂದ್ರೆ ಇಲ್ಲಿವರೆಗೂ ನೀವು KHB ಆಗ್ಬೋದು ಅಥವಾ BDA ಆಗ್ಬೋದು, ಜಸ್ಟ್ ನೀವು ಅಪಾರ್ಟ್ಮೆಂಟ್ ತರ ಮಾತ್ರ ನೋಡಿದ್ರಿ. ಆದರೆ ಇವಾಗ ವಿಲ್ಲಾಸ್ ಕೂಡ ನಮ್ಮ KHB ಹೇಳ್ಕೊಂಡಿದೆ. ಇವಾಗ ಏನು ಪ್ರೈವೇಟ್ ಅವರು ಡೂಪ್ಲೆಕ್ಸ್ ವಿಲ್ಲಾಸ್, ತ್ರಿಪ್ಲೆಕ್ಸ್ ವಿಲ್ಲಾಸ್ ಅಂತ ಹೇಳಿ ಮಾಡ್ತಾರೆ, ಅದಕ್ಕೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಏನು ಆನೇಕಲ್ ಹತ್ರ ನಿಮಗೆ ಸೂರ್ಯನಗರ ಅಂತ ಏನ್ ಹೇಳಿದ್ದೀರಾ, ಸೂರ್ಯನಗರದಲ್ಲಿ ಸುಮಾರು 100 ಡೂಪ್ಲೆಕ್ಸ್ ಮನೆಗಳ ನಿರ್ಮಾಣಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಯಾಕಂತಂದ್ರೆ ಇದು ಸಚಿವ ಸಂಪುಟದಲ್ಲೂ ಕೂಡ ಆಲ್ರೆಡಿ ಅಪ್ರೂವಲ್ ಆಗಿದೆ. ನಮ್ಮ ಮಧ್ಯಮ ವರ್ಗದ ಜನರಿಗೆ ಹೆಚ್ಚಾಗಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕಾಗಲ್ಲ. ಅದರಿಂದಲೇ ಈ ನಮ್ಮ ಕರ್ನಾಟಕ ಸರ್ಕಾರ ಮಧ್ಯಮ ವರ್ಗದ ಜನರಿಂದ ಹೆಚ್ಚಿನ ಬೇಡಿಕೆ ಬರ್ತಾ ಇರೋದ್ರಿಂದ ರಾಯಸಂದ್ರ ಮತ್ತೆ ಸೂರ್ಯನಗರದಲ್ಲಿ ಡೂಪ್ಲೆಕ್ಸ್ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಮ ಕರ್ನಾಟಕ ಗೃಹ ಮಂಡಳಿ KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಮುಂದಾಗಿದೆ. ನಮ್ಮ ಕನಕಪುರ ತಾಲೂಕಿನ ರಾಯಸಂದ್ರ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಕುವೆಂಪು ಬಡಾವಣೆಯಲ್ಲಿ ಕಡಿಮೆ ಆದಾಯ ಗುಂಪು ಏನು LIG ಅಂತ ಏನ್ ಹೇಳ್ತೀವಿ, ಮತ್ತೆ ಮಧ್ಯಮ ಆದಾಯ ಗುಂಪಿನವರಿಗೆ MIG ಇವರಿಗೆ ಡೂಪ್ಲೆಕ್ಸ್ ಮನೆಗಳನ್ನ ನಿರ್ಮಿಸುವ ಕಾರ್ಯವನ್ನ ಸದ್ಯದಲ್ಲೇನೆ ಪ್ರಾರಂಭ ಮಾಡ್ತಾ ಇದೆ. ಈಗಾಗಲೇ ಭೂಸ್ವಾಧೀನದ ಕಾರ್ಯವನ್ನ ಪೂರ್ಣಗೊಳಿಸಿದ್ದು, ಬಡಾವಣೆ ನಿರ್ಮಾಣ ಕೂಡ ಆಗಿದೆ. ಸಾರ್ವಜನಿಕರಿಂದ ಮನೆಗಳಿಗೆ ಬೇಡಿಕೆ ತುಂಬಾ ಬರ್ತಾ ಇರೋದ್ರಿಂದ 1.5 ರಿಂದ 2 ವರ್ಷದ ಒಳಗಡೆ ಡೂಪ್ಲೆಕ್ಸ್ ಮನೆಗಳ ನಿರ್ಮಾಣವನ್ನ ಮಾಡೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ KHB ಹೌಸಿಂಗ್ ಬೋರ್ಡ್ ಎಲ್ಲ ರೀತಿಯ ಸಜ್ಜನ್ನು ಕೂಡ ಮಾಡಿಕೊಳ್ತಾ ಇದೆ. ಈ ನಮ್ಮ ಗೃಹ ಮಂಡಳಿ ಮತ್ತೆ BDA ನಿರ್ಮಿಸುತ್ತಿರುವಂತಹ ಮನೆಗಳ ಬಗ್ಗೆ ಜನರಲ್ಲಿ ಇರುವಂತಹ ನಕಾರಾತ್ಮಕ ಭಾವನೆ ಹೋಗ್ಬೇಕು, ಖಾಸಗಿಯವರಿಗೆ ಪೈಪೋಟಿಯನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒಳಗೊಂಡಿರುವಂತಹ ಸುಸಜ್ಜಿತವಾದ ಮನೆಗಳನ್ನ ನಿರ್ಮಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ಈ ನಮ್ಮ ಹೌಸಿಂಗ್ ಬೋರ್ಡ್ ಒಬ್ಬ ಹಿರಿಯ ಅಧಿಕಾರಿಯೊಬ್ಬರು ಹೇಳ್ತಾ ಇದ್ರು. ಏನು LIG ಸ್ಮಾಲ್ ಸ್ಕೇಲ್ ಅಂತ ಏನ್ ಹೇಳ್ತೀವಿ, ಗುಂಪಿನ ನಿವೇಶನದ ವಿಸ್ತೀರ್ಣ 30-40 ಅಂದ್ರೆ ಫುಲ್ ಸೈಟ್ ಅಲ್ಲೇನೆ 3 BHK ಮನೆಗಳನ್ನ ನಿರ್ಮಿಸಲಾಗ್ತಾ ಇದೆ. ಮತ್ತೆ ಇದರ ಮೌಲ್ಯ ಮ್ಯಾಕ್ಸಿಮಮ್ 80 lakhs. ಇನ್ನು MIG ಅಂತ ಏನ್ ಹೇಳ್ತೀವಿ, ಮಿಡಲ್ ಕ್ಲಾಸ್ ವರ್ಷನ್ ಏನಿರುತ್ತೆ ಅದು ಬಂದ್ಬಿಟ್ಟು 30-50. ಅದರಲ್ಲಿ ಕೂಡ 3 BHK ಹೌಸ್ ಅನ್ನ ಡೂಪ್ಲೆಕ್ಸ್ ಅನ್ನ ಕಟ್ತಾರೆ. ಇದರ ಬೆಲೆ ಸುಮಾರು 95 ಲಕ್ಷ. ಯಾಕಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ
ಅಟ್ಲೀಸ್ಟ್ ಜನಗಳಿಗೆ ಏನು ಒಂದು ಗೃಹ ಮಂಡಳಿ ಮೇಲಂತೂ ಅದು ಯಾವುದೇ ತರ ಒಂದು ಗುಡ್ ಒಪಿನಿಯನ್ ಅಂತೂ ಇಲ್ಲ. KHB ಮೇಲೆ ಯಾರಿಗೂ ಗುಡ್ ಒಪಿನಿಯನ್ ಅಂತೂ ಇಲ್ಲ. ಯಾಕಂತಂದ್ರೆ ಇವತ್ತೇನೆ ನೋಡಿ, ಸೂರ್ಯನಗರದಲ್ಲೆಲ್ಲಾನು ಸುಮಾರು ಜನ ತಗೊಂಡಿರೋರು ಇವತ್ತು ನನಗೆ ಸರ್ ಖಾತೆ ಕೊಡ್ತಿಲ್ಲ ಅಂತ ಹೇಳಿ ಫೋನ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ರಿಜಿಸ್ಟ್ರೇಷನ್ ಆಗಿಲ್ಲ, ಎಷ್ಟೋ ಜನಕ್ಕೆ ಅಲಾಟ್ ಆಗಿಲ್ಲ. ಆದ್ರೆ ಇವಾಗ ಆತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸೂರ್ಯನಗರದಲ್ಲಿ ಸುಮಾರು 100 ಮನೆಗಳನ್ನ ನಿರ್ಮಾಣ ಮಾಡಬೇಕು. ಯಾಕಂತಂದ್ರೆ ಬೇಡಿಕೆ ಏನು ಇದೆ ಅದನ್ನ ಇಮ್ಮಿಡಿಯೇಟ್ ನಾವು ಫುಲ್ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅರ್ಜಿಗಳನ್ನು ಕೂಡ ಆಹ್ವಾನ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಗೃಹ ಮಂಡಳಿ ಮಾಡಿಕೊಳ್ತಾ ಇದೆ. ಸದ್ಯದಲ್ಲೇ ಸಚಿವ ಸಂಪುಟದಲ್ಲೂ ಕೂಡ ಒಪ್ಪಿಗೆ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಸೂರ್ಯನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಟೇಡಿಯಂ ನಿರ್ಮಾಣಕ್ಕೆ ಗೃಹ ಮಂಡಳಿ ವಸತಿ ಇಲಾಖೆಗೆ ಪ್ರಸ್ತಾವ ಸಲ್ಲಿಸಿದ್ದು ಸುಮಾರು 15 ದಿನದಲ್ಲಿ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೂಡ ನೀಡ್ತಾ ಇದೆ. ಈ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದ್ರೆ 2-3 ವರ್ಷದ ಒಳಗಡೆ ಇದನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಕೂಡ ಹೌಸಿಂಗ್ ಬೋರ್ಡ್ ಹೇಳ್ತಾ ಇದೆ. ಇನ್ನು ಆ ಸೂರ್ಯನಗರದಲ್ಲಿ ರೈತರ ಪಾಲು ಏನಿದೆ, ರೈತರ ಶೇರ್ ಏನಿದೆ, ಆ ರೈತರ ಶೇರನ್ನ ಕೂಡ ಹಂಚಿಕೆ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಸೂರ್ಯನಗರದ 4ನೇ ಹಂತದ ರೈತರ ಪಾಲಿನ ಶೇರು ಏನು 50ರಷ್ಟು ನಿವೇಶನಗಳನ್ನ ಈ ತಿಂಗಳ 25ರಂದು ಹಂಚಿಕೆ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ರೈತರ ಶೇರು ಇಲ್ಲಿವರೆಗೂ ಅವರು ಯಾವುದೇ ಇದು ಶೇರನ್ನು ಕೂಡ ಕೊಟ್ಟಿರಲಿಲ್ಲ. ಇನ್ನುಳಿದಂತಹ 50% ನಿವೇಶನಗಳನ್ನ ನಾಗರಿಕರಿಗೆ ಲಾಟರಿ ಮೂಲಕ ಹಂಚಿಕೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಯಾಕಂತಂದ್ರೆ ಸುಮಾರು ಅಪ್ಲಿಕೇಶನ್ಸ್ ಹೋಗಿದೆ. ಆದ್ರಿಂದ ಏನು ಈ ಲಕ್ಕಿ ಡಿಪ್ಪಲ್ಲಿ ಅಂತ ಏನ್ ಹೇಳ್ತೀವಿ, ಆ ಲಕ್ಕಿ ಡಿಪ್ಪಲ್ಲಿ ಹಂಚೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 1200 ಎಕರೆ ಪ್ರದೇಶದಲ್ಲಿ ಬಡಾವಣೆ ಅಭಿವೃದ್ಧಿಪಡಿಸಿದ್ದು ನಾಗರಿಕರಿಗೆ ಸುಮಾರು 4000 ನಿವೇಶನಗಳು ಕೂಡ ಲಭ್ಯವಾಗ್ತಾ ಇದೆ. ಇವುಗಳ ಹಂಚಿಕೆ ಮತ್ತೆ ಅಂತಾರಾಷ್ಟ್ರೀಯ ಸ್ಟೇಡಿಯಂ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ಒಟ್ಟಿಗೆ ಮಾಡಲು ಕೂಡ ನಮ್ಮ KHB ಹೌಸಿಂಗ್ ಬೋರ್ಡ್ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ರೆಡಿ ಆಗ್ತಾ ಇದೆ. ಇನ್ನು 4ನೇ ಹಂತದಲ್ಲಿ ನಿವೇಶನ ಕೋರಿ ಸುಮಾರು 17,000ಕ್ಕೂ ಅಧಿಕ ಮಂದಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದರೆ ಸದ್ಯಕ್ಕೆ 4,000 ನಿವೇಶನಗಳು ಮಾತ್ರನೇನೆ ಹಂಚಿಕೆಯನ್ನ ಮಾಡ್ತಾ ಇದೆ. ಇದರ ದರ 2,200 ರೂಪಾಯಿಯನ್ನು ಕೂಡ ನಿಗದಿಯನ್ನು ಕೂಡ ಪಡಿಸಿದ್ದಾರೆ. ಇದು ನಮ್ಮ KHB ಹೌಸಿಂಗ್ ಬೋರ್ಡ್ ಕಡೆಯಿಂದ ಒಂದು ಗುಡ್ ನ್ಯೂಸ್. ನಮ್ಮ ಕರ್ನಾಟಕ ಸರ್ಕಾರದಿಂದನೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಅಪಾರ್ಟ್ಮೆಂಟ್ಸ್ ಆ ತರ ನೋಡಿದ್ವಿ. ಬಟ್ ಇದೊಂದು ಹೊಸ ಕಾನ್ಸೆಪ್ಟ್, ಡೂಪ್ಲೆಕ್ಸ್ ಹೌಸ್ ಕೂಡ ನಮ್ಮ ಕರ್ನಾಟಕ ಸರ್ಕಾರದಿಂದಲೇ ಬಿಲ್ಡಪ್ ಮಾಡಿ ಸೇಲ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಕನ್ಸ್ಟ್ರಕ್ಷನ್ ಯಾವ ತರ ಇರುತ್ತೋ ಗೊತ್ತಿಲ್ಲ. ಬಟ್ ಇವಾಗ ಏನು BDM ಮೇಲೆ ನೆಗೆಟಿವ್, KHB ಮೇಲೆ ನೆಗೆಟಿವ್ ಥಾಟ್ಸ್ ಇದೆ, ಅದು ತುಂಬಾನೇ ಎಫೆಕ್ಟ್ ಅಂತೂ ಕೂಡ ಹೊಡಿತಾ ಇದೆ. ಅದು ಕ್ಯಾಚ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವಾಗ ಇದೊಂದು ಸೂರ್ಯನಗರದಲ್ಲಿ ಒಂದು ಸ್ಟೇಡಿಯಂ ಆಗ್ಬೋದು ಅಥವಾ ಒಂದು ಡೂಪ್ಲೆಕ್ಸ್ ಹೌಸ್ಗಳನ್ನ ಕೂಡ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರದ KHB ಹೌಸಿಂಗ್ ಬೋರ್ಡ್ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಯಾರ್ಯಾರಿಗೆ ಡೂಪ್ಲೆಕ್ಸ್ ಹೌಸ್ ತಗೊಳ್ಬೇಕು ಅಂತ ಇದ್ದಾರೆ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ಲಿಕೇಶನ್ ಕೂಡ ಬಿಡ್ತಾ ಇದ್ದಾರೆ. ಇದು ನಮ್ಮ ಹೌಸಿಂಗ್ ಬೋರ್ಡ್ ಕಡೆಯಿಂದ ಒಂದು ಗುಡ್ ನ್ಯೂಸ್. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.